ಹಾಯ್ ಬನ್ನಿ ಎಲ್ಲ ಒಂದು ಸುಂದರವಾದ ಕತೆ ಕೇಳೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಾಮಾಣಿಕ ರೈತ ವಾಸ ಮಾಡ್ತಿರ್ತಾನೆ. ಅವ ಪ್ರತಿದಿನ ಏನು ಮಾಡ್ತಾನಪ್ಪ ಅಂದ್ರೆ ಕಷ್ಟಪಟ್ಟ ಕೃಷಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ರೈತನ ಕೆಲಸನೇ ಕೃಷಿ ಅಲ್ವಾ. ಅವ ದಿನಾಲು ಹೊಲದಲ್ಲಿ ಕೃಷಿ ಮಾಡ್ತಾ ಇರ್ತಾನೆ. ಹಿಂಗಿರ್ಬೇಕಾದ್ರೆ ಅವನಿಗೆ ಒಂದಿನ ಏನಾಗ್ತೈತಿ, ಅವನ ಹೊಲದಲ್ಲಿ ಹಣದಿಂದ ತುಂಬಿದ ಒಂದು ಚೀಲ ಸಿಗ್ತೈತಿ. ಬೇಲ ಅಥವಾ ಚೀಲ, ಹಣದಿಂದ ಫುಲ್ ಬಂಗಾರದ ನಾಣ್ಯಗಳೆಲ್ಲ ತುಂಬಿರ್ತಾವ. ಹಿಂಗೆ ಸಿಕ್ಕಾಗ ಅವನಿಗೆ ಖುಷಿ ಆಗುತ್ತಲ್ವ. ಹಾಗೆ ಖುಷಿನೂ ಆಗುತ್ತೆ, ಜೊತೆಗೆ ಚಿಂತೆನೂ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಯಾಕಂದರೆ ಒಂದೇ ಸತಿಗೆ ಅಷ್ಟೊಂದು ಹಣ ಸಿಕ್ತಲ್ಲ, ಹೆಂಗೆ ಮಾಡೋದು ಅಂತ. ಆವಾಗ ಈ ಹಣ ನನ್ನದಾಗಿಸ್ಕೊಳ್ಳದೆ ನಿಜವಾದ ಮಾಲೀಕನ ಹುಡುಕಬೇಕು. ಈ ಹಣ ನನಗೆ ಅಲ್ವಾ, ಇದನ್ನು ಕಳ್ಕೊಂಡವ್ರು ಯಾರಿದ್ದಾರೆ ಅವ್ರನ್ನ ಹುಡುಕಬೇಕು, ಅವರಿಗೆ ಈ ಹಣವನ್ನು ಕೊಡಬೇಕು ಅಂಥೇಳಿ ಈ ನಮ್ಮ ರೈತ ಏನು ಮಾಡ್ತಾನೆ, ವಿಚಾರಿಸ್ತಾನೆ, ಚಿಂತೆ ಮಾಡೋಕತ್ತಾನೆ. ಯಾರ್ದಾಗಿರ್ಬೋದು, ಅದನ್ನು ಅವ್ರಿಗೆ ತಲುಪಿಸ್ಬೇಕು, ಪಾಪ ಕಳ್ಕೊಂಡು ನೋವು ಅನುಭವಿಸ್ತಾರಲ್ಲ ಅಂಥೇಳಿ ಅವನಿಗಂತ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ ನಮ್ಮ ರೈತನಿಗೆ. ಅವ ಅದಕ್ಕೆ ಆಸೆ ಪಡೋಂಗಿಲ್ಲ. ಆಮೇಲೆ ಏನು ಮಾಡ್ತಾನೆ, ಮಾಲೀಕ ಸಿಕ್ಕ ನಂತರ ರೈತ ಹಣವನ್ನು ಹಿಂತಿರುಗಿಸದ. ಅದನ್ನು ಕಳ್ಕೊಂಡು ನಾವು ಯಾರು ಸಿಗ್ತಾನಲ್ಲ, ಸಿಕ್ಕ ಮೇಲೆ ಅವನಿಗೆ ಏನು ಮಾಡ್ದಾನಿವ, ನನಗೆ ಸಿಕ್ಕಿತ್ತು, ನಿಮ್ಮ ಹಣ ಇಲ್ಲೆಲ್ಲ ಎಲ್ಲವೂ ಇಲ್ಲಿದೆ ತಗೊಳ್ರಿ ಅಂತೇಳಿ ಅವಾಗ ಏನು ಮಾಡ್ತಾನೆ, ಹಣ ಕಳ್ಕೊಂಡಂಥ ಮಾಲೀಕನಿಗೆ ತನ್ನ ಕೈಗೆ ಸಿಕ್ಕಂಥ ಹಣದ ಚೀಲವನ್ನು ಕೊಡ್ತಾನ. ಯಾರು, ನಮ್ಮ ರೈತ. ನೋಡ್ರಿ, ಇವಾಗ ಅವನ ಏನು ಹಣವನ್ನು ಇಸ್ಕೊತಾನಲ್ಲ, ಅವನು ಕಳ್ಕೊಂಡಂಥವ್ರಿಗೆ ವಾಪಸ್ ಹಣ ಸಿಗುತ್ತಲ್ಲ, ಅವನಿಗೆ ಫುಲ್ ಖುಷಿ ಆಗುತ್ತೆ. ಜೊತೆಗೆ ಇವನ ಪ್ರಾಮಾಣಿಕತೆಯನ್ನು ಗೌರವಿಸಿ, ಸತ್ಯನಿಷ್ಠತೆಯನ್ನು ಗೌರವಿಸಿ, ಆ ಊರಲ್ಲಿರ್ತಕ್ಕಂಥ ಊರ ಜನ ಎಲ್ಲ ಸೇರಿಕೊಂಡು ನಮ್ಮ ರೈತನಿಗೆ ಏನು ಮಾಡ್ತಾರಂದ್ರೆ ಸನ್ಮಾನ ಮಾಡ್ತಾರೆ. ಇಂಥ ಒಬ್ಬ ಪ್ರಾಮಾಣಿಕ ರೈತ ನಮ್ಮೂರಾಗಿದ್ದಾನಲ್ಲ, ಅಷ್ಟೊಂದು ಬಂಗಾರದ ನಾಣ್ಯ ತುಂಬಿದಂಥ ಚೀಲವನ್ನು ಅವನ ಮಾಲೀಕನಿಗೆ ಮರಳಿ ಕೊಟ್ಟಂಥ ಇವನ ಒಂದು ಪ್ರಾಮಾಣಿಕತೆಯನ್ನು ನೋಡಿ ಏನು ಮಾಡ್ತಾರೆ, ಗ್ರಾಮಸ್ಥರೆಲ್ಲರೂ ಕೂಡಿ ಅವನನ್ನು ಗೌರವದಿಂದ ಸನ್ಮಾನ ಮಾಡ್ತಾರೆ. ಇವಾಗ ಅವನಿಗೆ ರೈತನಿಗೆ ಇನ್ನೂ ಹೆಚ್ಚಿನ ಆನಂದ, ಖುಷಿ ಎಲ್ಲವೂ ಉಂಟಾಗ್ತೈತಿ. ಅಂದ್ರೆ ಈ ಕಥೆಯ ಅರ್ಥ ಇಷ್ಟ ಮಕ್ಕಳೇ, ಪ್ರಾಮಾಣಿಕತೆ ಯಾವಾಗಲೂ ಗೆಲ್ಲುತ್ತದೆ. ಪ್ರಾಮಾಣಿಕತೆಗೆ ಸೋಲೆಂಬುದೇ ಇಲ್ಲ. ಎಲ್ಲೇ ಇರು, ಹೇಗೆ ಇರು, ಎಂತಾದರೂ ಇರು, ಪ್ರಾಮಾಣಿಕವಾಗಿರು. ನಿನ್ನ ಪ್ರಾಮಾಣಿಕತೆ ನಿನ್ನನ್ನು ಯಾವತ್ತೂ ಒಂದಲ್ಲ ಒಂದು ದಿನ ಅದೇನು ಮಾಡುತ್ತೆ, ಗೆಲ್ಲಿಸುತ್ತೆ, ಒಂದು ಉನ್ನತ ಸ್ಥಾನಕ್ಕೆ ನಿಲ್ಲಿಸುತ್ತೆ ಅನ್ನೋದು ಈ ಒಂದು ನೀತಿ. ಥ್ಯಾಂಕ್ ಯು. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿರಿ.